ಲಾರಿಯಲ್ಲಿದ್ದ ಪೈಪುಗಳು ಮೇಲೆ ಬಿದ್ದು ಕಾರ್ಮಿಕರಿಬ್ಬರು ದಾರುಣ ಸಾವನ್ನಪ್ಪಿರುವ ಘಟನೆ ಕುಷ್ಟಗಿ ಹೊರವಲಯದ ಗ್ರಾನೈಟ್ ಫ್ಯಾಕ್ಟರಿಯಲ್ಲಿ ಸಂಭವಿಸಿದೆ. ಮೃತ ಕಾರ್ಮಿಕರನ್ನು ಬಾಗಲಕೋಟೆ ಜಿಲ್ಲೆಯ ಇಳಕಲ್ ತಾಲೂಕಿನ ತೊಂಡೇಹಾಳ ಗ್ರಾಮದ ಬೀರಪ್ಪ ದೊಂಗರಪ್ಪ ಇದ್ಲಾಪುರ ಹಾಗೂ ಕೊಪ್ಪಳ ಜಿಲ್ಲೆಯ ಕನಕಗಿರಿ ತಾಲೂಕಿನ ಓಬಳಬಂಡಿಯ ಶರಣಪ್ಪ ಗಡಾದ್ ಎಂದು ಗುರುತಿಸಲಾಗಿದೆ. ಕುಡಿಯುವ ನೀರಿನ ಅಮೃತ ಯೋಜನೆ 2ರ ಕಾಮಗಾರಿಗೆಂದು ಪೈಪ್ಗಳನ್ನು ಸಂಗ್ರಹಿಸಲಾಗುತ್ತಿತ್ತು. ಕಾಮಗಾರಿಯ ಗುತ್ತಿಗೆದಾರ ಪೈಪ್ಗಳನ್ನು ಸಂಗ್ರಹಿಸಲು ಗ್ರಾನೈಟ್ ಫ್ಯಾಕ್ಟರಿಯನ್ನು ಬಾಡಿಗೆ ಪಡೆದಿದ್ದರು. ಪೈಪುಗಳ ಅಡಿಯಲ್ಲಿ ಸಿಲುಕಿಕೊಂಡಿದ್ದ ಕಾರ್ಮಿಕರನ್ನು ಹೊರತೆಗೆಯಲು ಜೆಸಿಬಿ ಯಂತ್ರದ ಸಹಾಯದಿಂದ ಪೈಪ್ಗಳನ್ನು ಹೊರತೆಗೆಯಲಾಯಿತು. ಪೈಪ್ಗಳನ್ನು ತೆಗೆಯುವಷ್ಟರಲ್ಲಿ ಕಾರ್ಮಿಕರು ಅಸುನೀಗಿದ್ದರು. ಇನ್ನೊಬ್ಬ ಕಾರ್ಮಿಕ ರಾಜು ರಾಠೋಡ್ ಎಂಬಾತ ಗಂಭೀರ ಗಾಯಗೊಂಡಿದ್ದಾನೆ. ಸ್ಥಳಕ್ಕೆ ಧಾವಿಸಿದ ಶಾಸಕ ದೊಡ್ಡನಗೌಡ ಪಾಟೀಲ್ ಪಿಎಸ್ಐ ಹನುಮಂತಪ್ಪ ತಳವಾರರಿಂದ ಮಾಹಿತಿ ಪಡೆದರು. ನಂತರ ಮಾತನಾಡಿದ ಅವರು, ವಿಜಯಪುರ ಜಿಲ್ಲೆಯ ಸಿಂದಗಿ, ಮುದ್ದೇಬಿಹಾಳ್ ಹಾಗೂ ಕುಷ್ಟಗಿಯಲ್ಲಿ ಅಮೃತ ಯೋಜನೆ 2ರ ಕಾಮಗಾರಿ ನಡೆಯಬೇಕಿತ್ತು. ಕಾಮಗಾರಿ ಆರಂಭಕ್ಕೂ ಮುನ್ನ ಅವಘಡ ಸಂಭವಿಸಿರುವುದು ನೋವನ್ನುಂಟು ಮಾಡಿದೆ. ಗಾಯಾಳು ಬದುಕುಳಿಯಲಿ ಎಂದು ಪ್ರಾರ್ಥಿಸುತ್ತೇನೆ. ಮೃತರ ಕುಟುಂಬಗಳಿಗೆ ಪರಿಹಾರ ಒದಗಿಸಲು ಪ್ರಯತ್ನಿಸುವುದಾಗಿ ತಿಳಿಸಿದರು. ಮಾಡಿ ಸರ್ ಈಗ ಸೀರಿಯಸ್ ಹಾಸ್ಪಿಟಲ್ ಇದು ಬಂದಿದ್ದ ಸಿಕ್ಕಂಡಕ್ಕಾಗಿದ್ದಲ್ಲ ಅದು. ಹೌದು ಸರ್. ಅಮೃತ ಯೋಜನೆ ಒಳಗಡೆ ನೀರು ಪೈಪ್ಲೈನ್ ಮಾಡಿ ನೀರು ಕೊಡಿದೆ. 3 ತಾಲೂಕು ಸೇರಿ ಮಾಡಿದ್ದಿದ್ದು. ಒಂದು ಸಿಂದಗಿ, ಮುದ್ದೇಬಿಹಾಳ್ ಮತ್ತು ಕುಷ್ಟಗಿ. ಅವು ಪ್ರಾರಂಭ ಮಾಡೋಣ ಅಂತಿದ್ವಿ. ಸದಸ್ಯ ಕೆಲಸ ಮಾಡ್ಕೊಳಕ್ಕೆ ಅಷ್ಟೊತ್ತಿಗೆ ಅನಾಹುತ ಆಗಿದೆ. ಅದು ಇದಾನಂತೆ ಅವ್ರ ಜೋಡಿ ಮಲಕ್ಕೊಂಡ್ಬಿಟ್ಟು ಪಾಪ ದುರ್ದೈವಿಗಳು 2 ಜನ ಸ್ಪಾಟ್ ಔಟ್ ಆಗಿದ್ದಾರೆ. ಇನ್ನೊಬ್ಬರಿಗೆ ಏನಾಗುತ್ತೋ ಗೊತ್ತಿಲ್ಲ, ಪಾಪ ಅದು ಬದುಕಲಿ ಅಂತಕ್ಕಂಥ ಆಶೆಗಳನ್ನು ವ್ಯಕ್ತಪಡಿಸ್ತೀವಿ. ಬಟ್ ಈಗಾಗಲೇ ನಮ್ಮ ಪೊಲೀಸ್ ಅಧಿಕಾರಿಗಳು PSI ಎಲ್ಲರೂ ಸೇರಿ ಇದು ಮಾಡಿದ್ದಾರೆ, ಇನ್ಫಾರ್ಮ್ ಮಾಡಿದ್ದಾರೆ. ಅವ್ರ ಜೋಡಿ ಮಾತನಾಡಿ ಅವ್ರಿಗೇನು ಪರಿಹಾರ ಕೊಡಿಸ್ಬೇಕು ಅದು ಮಾಡ್ತೀವಿ. ನಾನು ಇವತ್ತು ಬಂದೆ, ಕಾರ್ಯಕ್ರಮಕ್ಕೆ ಗೊತ್ತಾಗಿ ಬಂದೆ. ಈಗ ಇಲ್ಲಿ ಉಲ್ಟಿದ್ದೀನಿ ನಾನು, ನೋಡೋಣ ಅಂತೇಳಿ. ಇನ್ನೊಬ್ಬತ್ತಿಗೆ ಉಳಿಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಿರ್ತೀವಿ. ನೋಡೋಣ, ಈಗಾಗಲೇ ಅವ್ರ ಜೋಡಿ ಮಾತನಾಡಿ ಅವ್ರ ಕುಟುಂಬಕ್ಕೆ ಏನು ಪರಿಹಾರ ಕೊಡಬೇಕು ಪ್ರಯತ್ನ ಮಾಡ್ತೀವಿ. ಬಟ್ ಏನಾಗುತ್ತೆ ನಮ್ಮದು ಆಗಲಿರಂಥ ಕಾರ್ಮಿಕರು ಒಬ್ಬರು ಇಳ್ಕಲ್ಲ, ಅವರು ಒಂದೊಂದು ಒಬ್ಬರು ಕನಕಿರಿ 2 ಯೋಜನೆ ಒಳಗಡೆ ಇದು. ಅದು ಎಕ್ಸ್ಟೆನ್ಷನ್ ಏರಿಯಾದೊಳಗಡೆ ಪೈಪ್ಲೈನ್ ಮಾಡಬೇಕು, ಕುಷ್ಟಗಿ ಮಾಡೋದಕ್ಕೆ ಯೋಜನೆ ಪ್ರಾರಂಭ ಮಾಡಬೇಕಾಗಿತ್ತು. ಈಗ ಏನಾಗುತ್ತೆ ಆಗಿದೆ. ಆಲ್ಮಟ್ಟಿಯಿಂದ ಬರ್ತಾನೆ ನೀರು, ಆಲ್ಮಟ್ಟಿಯಿಂದ ಬರ್ತಾ. ಹೌದು. ಈಗ ಅಮೃತ 2 ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಪ್ರಾಜೆಕ್ಟ್, ಎಲ್ಲರೂ ಸೇರಿ ಜನ ಇದು ಮಾಡಿದ್ದಾರೆ. ಅನಾಹುತ ಆಗಿದೆ. ನೋಡಿ ಪರಿಹಾರ ಏನು ಕೊಡಿಸ್ಬೇಕು ಅಂತ ಮಾಡ್ತೀವಿ. ಸರ್ಕಾರ ಗಮನಕ್ಕೂ ತರ್ತೀವಿ. ಪಾಪ ಯಾಕಂದ್ರೆ ಬಡ ಕಾರ್ಮಿಕರು ಅವರು ಕಂಡಕ್ಟರ್ ಏನು ಮಾಡಿಸ್ಬೇಕು ನೋಡ್ತೀವಿ. ಮತ್ತು ಸರ್ಕಾರ ಗಮನಕ್ಕೆ ತರ್ತಕ್ಕಂಥ ಯೋಚನೆ ಮಾಡ್ತೀವಿ. ಸರ್ ಯಾಕೆ ಸರ್ ಸೇಫ್ಟಿ ಇಲ್ಲದೆ ಈ ಥರ ಅನ್ಲೋಡ್ ಮಾಡಕ್ಕೆ ಮುಂದಾಗಿದ್ರೆ ಅಂತ ಏನು ಮಾಡಿದ್ರೆ ಅಂತೇಳಿ ಬಂದು ಇವ್ರು ನಮ್ಮ ಸ್ಥಳೀಕರು ಇರ್ತಕ್ಕಂಥದ್ದು ಬಂದು ಗಾಡಿ ಸಿಕ್ಕಂತು ಅದು ತೆಗೆಯಕ್ಕೆ ಹೋಗಿ ಅದು ಜೋಡಣೆ ಅವರು ಹೋಗಿದ್ದಾರೆ ಅಂತೇಳಿ. ಯಾಕಂದ್ರೆ ಸೇಫ್ಟಿನೂ ಭಾಳ ಮುಖ್ಯ ಅಲ್ಲ. ಏನು ಮಾಡ್ಕೊತ ಅವರು ಮುಂದೆ ಕ್ರಮ ಕೈಗೊಳ್ತಾರೆ ಪ್ರಶ್ನೆ.